ಬನ್ನಿ ಈ ಸರಳ ಸಮೀಕರಣಗಳನ್ನು ಪರಿಹರಿಸೋಣ. ಈ ಸಮೀಕರಣಗಳನ್ನು ಪರಿಹರಿಸೋದಕ್ಕೆ ನಾವು ಸ್ಥಾನಾಂತರ ಅಥವಾ ಟ್ರಾನ್ಸ್ಪೊಸಿಷನ್ ಎಂಬ ವಿಧಾನವನ್ನು ಅನುಸರಿಸ್ತೇವೆ. ಸ್ಥಾನಾಂತರ ಅಂದರೆ ಸಮೀಕರಣದಲ್ಲಿ ಪದಗಳನ್ನು ಒಂದು ಬದಿಯಿಂದ ಮತ್ತೊಂದು ಬದಿಗೆ ವರ್ಗಾಯಿಸೋದು. ಯಾವ ರೀತಿ ವರ್ಗಾಯಿಸಬೇಕು ಅಂದರೆ ಚರಾಕ್ಷರಗಳು ಒಂದು ಬದಿಯಲ್ಲಿರಬೇಕು, ಅಂದರೆ ಅವ್ಯಕ್ತ ಪದಗಳು ಒಂದು ಬದಿಯಲ್ಲಿರಬೇಕು ಮತ್ತು ಸ್ಥಿರಾಂಕಗಳು ಒಂದು ಬದಿಯಲ್ಲಿರಬೇಕು. ಆಗ ಮಾತ್ರ ನಮಗೆ ಆ ಅವ್ಯಕ್ತ ಪದದ ಮೌಲ್ಯ ಎಷ್ಟು ಅಂತ ತಿಳಿದು ಬರೋದು. ಈಗ ಈ ಮೊದಲನೇ ಸಮೀಕರಣವನ್ನು ನೋಡಿದರೆ x+2 = 10 ಇದೆ. ಎಕ್ಸ್ನ ಪ್ರತ್ಯೇಕಿಸಬೇಕು, ಅಂದರೆ +2 ನಾವು ಬಲಬದಿಗೆ ಕಳಿಸ್ಬೇಕು. ಇದನ್ನ ಬೀಜಗಣಿತದಲ್ಲಿ ನಾವು ಹೇಗೆ ಮಾಡ್ತೇವೆ ಅಂದರೆ ಎರಡೂ ಕಡೆಗಳಲ್ಲಿ 2ರಿಂದ ವ್ಯವಕಲನ ಮಾಡ್ತೇವೆ. ಆಗ ನಮಗೆ ಎಕ್ಸ್ನ ಮೌಲ್ಯ 10 - 2 = 8 ಅಂತ ಸಿಗುತ್ತೆ. ನೋಡಿ, ಸ್ಥಾನಾಂತರ ಮಾಡುವಾಗ ಸಂಕಲನ ವ್ಯವಕಲನವಾಗುತ್ತೆ. ನೋಡೋದಕ್ಕೆ ನಾವು +2 ಬಲಬದಿಗೆ ಕಳಿಸಿದಾಗ ಅದು -2 ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಆದರೆ ಇದರ ಒಳ ಅರ್ಥ ಬಂದು ನಾವು ಎರಡೂ ಕಡೆಗಳಲ್ಲಿ 2ರಿಂದ ಕಳೀತಾ ಇದ್ದೇವೆ. ಎರಡನೇ ಸಮೀಕರಣದಲ್ಲಿ x-3 = 5 ಇದೆ. ಈಗ ಈ -3 ಬಲಬದಿಗೆ ಕಳಿಸ್ಬೇಕಾಗಿದೆ. ಅಂದರೆ ಇಲ್ಲಿ ಎರಡೂ ಕಡೆಗಳಲ್ಲಿ 3ರಿಂದ ಸಂಕಲನ ಮಾಡಬೇಕು. ಹೀಗೆ ವ್ಯವಕಲನ ಸಂಕಲನವಾಗುತ್ತೆ. ಆಗ ಎಕ್ಸ್ನ ಮೌಲ್ಯ 8 ಅಂತ ಸಿಗುತ್ತೆ. ಮೂರನೇ ಸಮೀಕರಣದಲ್ಲಿ x × 2 = 12 ಇದೆ. ಅಂದರೆ 2 ಬಂದು ಎಕ್ಸ್ನ ಸಹಗುಣಕ. ಈಗ ಎಕ್ಸ್ನ ಪ್ರತ್ಯೇಕಿಸಬೇಕು ಅಂದರೆ ನಾವು ಈ × 2 ಬಲಬದಿಗೆ ಕಳಿಸ್ಬೇಕು. ಅದು ಸಾಧ್ಯವಾಗೋದು ಎರಡೂ ಕಡೆಗಳಲ್ಲಿ 2ರಿಂದ ಭಾಗಿಸಿದಾಗ. ಹೀಗೆ ಗುಣಾಕಾರ ಭಾಗಾಕಾರವಾಗುತ್ತೆ. ಎಕ್ಸ್ನ ಮೌಲ್ಯ 6 ಆಗುತ್ತೆ. ಇನ್ನು ನಾಲ್ಕನೇ ಸಮೀಕರಣದಲ್ಲಿ x/3 = 5 ಇದೆ. ಈಗ ನಾವು ಎರಡೂ ಕಡೆಗಳಲ್ಲಿ 3ರಿಂದ ಗುಣಿಸ್ತೇವೆ. 3/3 ಎಡಬದಿಯಲ್ಲಿ ರದ್ದಾಗುತ್ತೆ. ಬಲಬದಿಯಲ್ಲಿ 5 × 3 ಆಗುತ್ತೆ. ಹೀಗೆ ಭಾಗಾಕಾರ ಸ್ಥಾನಾಂತರಗೊಂಡಾಗ ಗುಣಾಕಾರವಾಗುತ್ತೆ. ಸ್ಥಾನಾಂತರದಲ್ಲಿ ಮೇಲ್ನೋಟಕ್ಕೆ ಚಿಹ್ನೆಗಳು ಹೇಗೆ ಬದಲಾಗುತ್ತೆ ಅಂದರೆ ಸಂಕಲನ ಇದ್ರೆ ವ್ಯವಕಲನವಾಗುತ್ತೆ, ವ್ಯವಕಲನವಿದ್ರೆ ಸಂಕಲನವಾಗುತ್ತೆ, ಗುಣಾಕಾರ ಇದ್ರೆ ಭಾಗಾಕಾರವಾಗುತ್ತೆ, ಭಾಗಾಕಾರವಿದ್ರೆ ಗುಣಾಕಾರವಾಗುತ್ತೆ. ಈಗ ಒಂದು ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆಯನ್ನ ನಾವು ಸ್ವಲ್ಪ ವಿಭಿನ್ನವಾಗಿ ಪರಿಹರಿಸ್ತೇವೆ. ಇಲ್ಲಿ ಒಂದು ವಿದ್ಯಾರ್ಥಿ ಈ ಪ್ರಶ್ನೆಗೆ ಪರಿಹಾರವನ್ನು ಸೂಚಿಸಿದ್ದಾರೆ. ಮೊದಲು ಅದು ಸರಿ ಇದೆಯಾ ತಪ್ಪಿದೆಯಾ ಅಂತ ಪರಿಶೀಲನೆ ಮಾಡೋಣ. ಒಂದು ವೇಳೆ ತಪ್ಪುಗಳಿದ್ರೆ ಅದನ್ನು ಸರಿಪಡಿಸಿ ಮತ್ತೊಮ್ಮೆ ಪರಿಶೀಲಿಸೋಣ. ವಿದ್ಯಾರ್ಥಿ ತೆಗೆದುಕೊಂಡಂತ ಮೊದಲ ಹಂತ ಬಂದು ಸಜಾತಿ ಪದಗಳನ್ನು ಒಂದು ಮಾಡೋದು. ಆಗ 8z = 8 ಸಿಗುತ್ತೆ. ಅಂದರೆ ಝೆಡ್ನ ಮೌಲ್ಯ ಬಂದು 1 ಅಂತ ಸಿಗ್ತಾ ಇದೆ. ಈ ಅವ್ಯಕ್ತ ಪದವಾದ z = 1 ಬಂದು ಈ ಕೊಟ್ಟಿರುವ ಸಮೀಕರಣಕ್ಕೆ ಸರಿಯಾದ ಉತ್ತರಾನ ಅಥವಾ ಇಲ್ವಾ ಅಂತ ಹೇಗೆ ಪರಿಶೀಲಿಸೋದು? ಅದಕ್ಕೆ ನಾವು ಸಮೀಕರಣವನ್ನು ತಗೊಳ್ತೇವೆ, ಅಂದರೆ ಮೂಲ ಸಮೀಕರಣವನ್ನು ತಗೊಳ್ತೇವೆ. ನಂತರ ಝೆಡ್ನ ಜಾಗದಲ್ಲಿ ನಾವು 1 ಅಂತ ಆದೇಶ ಮಾಡ್ತೇವೆ. ಆಗ ಎಡಬದಿಯಲ್ಲಿ ಬಲಬದಿಯಲ್ಲಿ ನಮಗೆ ಒಂದೇ ಉತ್ತರ ಸಿಗಬೇಕು. ಇಲ್ಲಿ ನೋಡ್ಬೋದು, ನಾವು 17 ಸಿಗ್ತಾ ಇದೆ ಎಡಬದಿಯಲ್ಲಿ, ಬಲಬದಿಯಲ್ಲಿ -1. ಇದು ಖಂಡಿತವಾಗ್ಲೂ ಸಮ ಅಲ್ಲ. ಆದ್ರಿಂದ z = 1 ಬಂದು ಸರಿಯಾದ ಉತ್ತರ ಅಲ್ಲ. ಇದಕ್ಕೆ ಕಾರಣ ಬಂದು ವಿದ್ಯಾರ್ಥಿ ತೆಗೆದುಕೊಂಡಂತ ಹಂತಗಳಿರ್ಬೋದು. ಹಾಗಾಗಿ ನಾವು ಸೂಕ್ಷ್ಮವಾಗಿ ತಪ್ಪು ಎಲ್ಲಿ ನಡೆದಿದೆ ಅಂತ ಗಮನಿಸೋಣ. ನೋಡ್ಬೋದು, ಮೊದಲನೇ ಹಂತದಲ್ಲಿ ಸಜಾತಿ ಪದಗಳನ್ನು ಒಂದು ಮಾಡಿದ್ರು, ಆದರೆ ಚಿಹ್ನೆಯನ್ನ ಬದಲಾಯಿಸಲೇ ಇಲ್ಲ. ಅಂದ್ರೆ ಸ್ಥಾನಾಂತರ ಮಾಡಿದ್ರೂ ಕೂಡ ಈ ಒಂದು ಹಂತದಲ್ಲಿ ಚಿಹ್ನೆಗಳು ಬದಲಾಗ್ಲಿಲ್ಲ. ಇದೇ ಕಾರಣಕ್ಕೆ ತಪ್ಪಾದ ಉತ್ತರ ಸಿಗ್ತಾ ಇತ್ತು. ಈಗ ನಾವಿದನ್ನ ಸರಿಪಡಿಸೋಣ. ಈಗ ಕರೆಕ್ಟ್ ಆದ ವಿಧಾನ ಏನು ಅಂತ ನೋಡೋಣ. ಈ ಬಾರಿ ನಾವು ಚಿಹ್ನೆಗಳನ್ನ ಬದಲಾಯಿಸೋಣ. +3z ನಾವು ಸ್ಥಾನಾಂತರ ಮಾಡ್ತಿರೋದ್ರಿಂದ -3z ಆಗುತ್ತೆ. ಅದೇ ರೀತಿ +12 ಬಂದು -12 ಆಗುತ್ತೆ. ಅಂದ್ರೆ 2z ಬಂದು -16ಕ್ಕೆ ಸಮ, z ಬಂದು -8ಕ್ಕೆ ಸಮ ಅಂತ ನಮಗೆ ಕಂಡು ಬರುತ್ತೆ. ಮತ್ತೆ ಇದನ್ನ ನಂಬೋದು ಬೇಡ, ನಾವು ಚೆಕ್ ಮಾಡೋಣ. ಹೇಗೆ ಚೆಕ್ ಮಾಡೋದು ಅಂತ ಈಗಾಗಲೇ ನಿಮಗೆ ತಿಳಿದಿದೆ. ಈ z ನ ಮೌಲ್ಯವನ್ನ ನಾವು ಕೊಟ್ಟಿರುವ ಸಮೀಕರಣದಲ್ಲಿ
ಆದೇಶ ಮಾಡೋಣ. ಅಂದರೆ ಝೆಡ್ ಎಲ್ಲೆಲ್ಲ ಕಂಡು ಬರುತ್ತಲ್ವಾ ಅಲ್ಲೆಲ್ಲ -8 ಅಂತ ತಗೊಳ್ಬೇಕು. ಆಗ -40 + 12 = -24 -4 ಸಿಗುತ್ತೆ. ಅಂದರೆ ಎಡಬದಿಯಲ್ಲಿ ಬಲಬದಿಯಲ್ಲಿ ಒಂದೇ ಉತ್ತರ -28. ಅದರಿಂದ ನಮಗೆ ಸಿಗ್ತಾ ಇರುವ ಈ ಅವ್ಯಕ್ತ ಪದದ ಮೌಲ್ಯ ಸರಿಯಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಬರೀ ಪರಿಹರಿಸೋದಷ್ಟೇ ಅಲ್ಲ, ಮೊದಲು ಪರಿಹರಿಸಬೇಕು, ನಂತರ ಪರಿಶೀಲಿಸಬೇಕು, ಯಾವುದೇ ತಪ್ಪುಗಳು ಕಂಡು ಬಂದ್ರೆ ಅದನ್ನ ಸರಿಪಡಿಸಿ ಮತ್ತೊಮ್ಮೆ ಪರಿಶೀಲಿಸಬೇಕು. ಈಗ ಮತ್ತೊಂದು ಉದಾಹರಣೆಯನ್ನ ನೋಡೋಣ. ಇಲ್ಲಿ ವಿದ್ಯಾರ್ಥಿ ತೆಗೆದುಕೊಂಡಂತ ಹಂತಗಳನ್ನ ಅನುಸರಿಸಬೇಕು. ಯಾವುದಾದ್ರೂ ತಪ್ಪಿದ್ಯಾ ಅಂತ ಹುಡುಕಬೇಕು. ನಾವು ತಪ್ಪು ಹುಡುಕುವ ಮುಂಚೆ ಈ ಒಂದು ಉತ್ತರ ಸರಿಯಾಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಅಂದ್ರೆ ಕೊಟ್ಟಿರುವ ಸಮೀಕರಣದಲ್ಲಿ W = 2 ಆದೇಶ ಮಾಡೋಣ. ಆಗ ನಮಗೆ 30 - 8 = 26 ಸಿಗುತ್ತೆ. ಅದು ಬಂದು 22 = 26 ಅನ್ನೋ ಸಮೀಕರಣವನ್ನ ಸಿಗುತ್ತೆ. ಖಂಡಿತವಾಗ್ಲೂ 22 26ಕ್ಕೆ ಸಮ ಅಲ್ಲ. ಅಂದ್ರೆ W = 2 ಸರಿಯಾದ ಮೌಲ್ಯ ಅಲ್ಲ. ಮತ್ತೆ ತಪ್ಪೆಲ್ಲಿ ನಡೆದಿದೆ ಅಂತ ನೋಡ್ಬೋದು. ನಾವು ಮೊದಲನೇ ಹಂತದಲ್ಲಿ ಸಜಾತಿ ಪದಗಳಿದ್ವು 15W - 4W. ಇದನ್ನ ಸೇರಿಸೋ ಬದಲು ವಿದ್ಯಾರ್ಥಿ -4W ಬಲಬದಿಗೆ ಕಳಿಸಿದ್ದಾರೆ. ಆದ್ರಿಂದ ತಪ್ಪು ಉತ್ತರ ಸಿಗ್ತಾ ಇದೆ. ಅಂದ್ರೆ ಸಜಾತಿ ಪದಗಳಿದ್ದಲ್ಲಿ ನಾವು ಮೊದಲು ಅದನ್ನ ಸೇರಿಸಬೇಕು. ಸರಿಯಾದ ವಿಧಾನ ಏನು ಅಂತ ನೋಡೋಣ. 15W - 4W 11Wಗೆ ಸಮ. ಈ ಅವ್ಯಕ್ತ ಪದ W ನ ಮೌಲ್ಯ ಬಂದು 26/11 ಅಂತ ಸಿಗ್ತಾ ಇದೆ. ಮತ್ತೆ ನಂಬಬೇಡಿ, ಪರಿಶೀಲನೆ ಮಾಡಿ ನಂತರವಷ್ಟೇ ನಂಬಿ. ಅಂದ್ರೆ ಕೊಟ್ಟಿರುವ ಸಮೀಕರಣಕ್ಕೆ ಈ W ನ ಮೌಲ್ಯವನ್ನ ನಾವು ಆದೇಶ ಮಾಡ್ಬೋದು. ಆದ್ರೆ ಮತ್ತೆ ಅದನ್ನ ಸರಳಗೊಳಿಸಬೇಕಾಗತ್ತೆ. ಯಾಕೆಂದ್ರೆ W ಒಂದು ಭಿನ್ನ ರಾಶಿ ಆಗಿರೋದ್ರಿಂದ ನಾವೇನ್ ಮಾಡೋಣ, ಒಂದು ಹಂತ ಮುಂದೆ ಹೋಗಿ 11W ಅಲ್ಲಿ W ನ ಮೌಲ್ಯವನ್ನ 26/11 ಅಂತ ತಗೊಳ್ಳೋಣ. 11 ರದ್ದಾಗುತ್ತೆ. ಎಡಬದಿಯಲ್ಲಿ ಬಲಬದಿಯಲ್ಲಿ 26 ಕಂಡು ಬರುತ್ತೆ. ಆದ್ರಿಂದ ನಮಗೆ ಸಿಗ್ತಾ ಇರುವ ಈ ಮೌಲ್ಯವಾದ 26/11 ಅನ್ನೋದು ಈ ಒಂದು ಸಮೀಕರಣದಲ್ಲಿರುವಂತಹ ಅವ್ಯಕ್ತ ಪದದ ಸರಿಯಾದ ಮೌಲ್ಯವಾಗಿರುತ್ತೆ. ಈಗ ಮತ್ತೊಂದು ಉದಾಹರಣೆಯನ್ನ ನೋಡೋಣ. ಹಂತ ಹಂತವಾಗಿ ವಿದ್ಯಾರ್ಥಿ ತೆಗೆದುಕೊಂಡಂತ ಹೆಜ್ಜೆಗಳನ್ನ ಅನುಸರಿಸ್ತಾ ಹೋಗೋಣ. ಮೊದಲನೇದಾಗಿ ಎರಡೂ ಕಡೆಗಳಲ್ಲಿ 3ರಿಂದ ಭಾಗಿಸಿದ್ದಾರೆ. ನಂತರ -12/3 -4 ಸಿಗ್ತಾ ಇದೆ. ಆದ್ರಿಂದ x ನ ಮೌಲ್ಯ -5 ಅಂತ ಸಿಗ್ತಾ ಇದೆ. ಇದು ಕರೆಕ್ಟ್ ಆನ್ಸರಾ ತಪ್ಪಾ ಅಂತ ವೆರಿಫೈ ಮಾಡೋಣ. ಅಂದ್ರೆ ಕೊಟ್ಟಿರುವ ಸಮೀಕರಣದಲ್ಲಿ x ನ ಜಾಗದಲ್ಲಿ -5 ಅಂತ ಆದೇಶ ಮಾಡಿ ನೋಡಿದಾಗ ನಮಗೆ -14 = -12 ಅಂತ ಸಿಗುತ್ತೆ. ಖಂಡಿತವಾಗ್ಲೂ -14 -12ಕ್ಕೆ ಸಮ ಅಲ್ಲ. ಆದ್ರಿಂದ ಮತ್ತೆ ಇದು ಒಂದು ತಪ್ಪಾದ ಉತ್ತರ. ನೋಡ್ಬೋದು, ನಾವು ಮೊದಲನೇ ಹಂತದಲ್ಲಿ ನಾವು ಎರಡೂ ಕಡೆಗಳಲ್ಲಿ 3ರಿಂದ ಭಾಗಿಸಿದ್ವಿ. 3x/3 xಗೆ ಸಮ. ಆದ್ರೆ +1/3 ಇರ್ಬೇಕಿತ್ತಲ್ವಾ. ಆದ್ರೆ ಇಲ್ಲಿ 1ನ್ನ 3ರಿಂದ ಭಾಗಿಸ್ಲಿಲ್ಲ. ಈಗ ಸರಿಯಾದ ವಿಧಾನವನ್ನ ನೋಡೋಣ. ಇಲ್ಲಿ ಸ್ವಲ್ಪ ವಿಭಿನ್ನವಾಗಿ ನಾನು ಪರಿಹರಿಸ್ತೇನೆ. ನೀವು ಎರಡೂ ಬದಿಗಳಲ್ಲಿ 3ರಿಂದ ಭಾಗಿಸಿ ಕೂಡ ಪರಿಹರಿಸಬಹುದು. ಆದ್ರೆ ನಾನಿಲ್ಲಿ ಸಜಾತಿ ಪದಗಳನ್ನ ಒಟ್ಟು ಮಾಡ್ತೇನೆ. ಸ್ಥಾನಾಂತರದ ಮುಖಾಂತರ +1 ನಾವು ಬಲಬದಿಗೆ ಕಳಿಸಿದಾಗ -12 -1 ಸಿಗುತ್ತೆ. ಅಂದ್ರೆ -13ಕ್ಕೆ ಸಮ. x ನ ಮೌಲ್ಯವನ್ನ ಕಂಡುಹಿಡಿಬೇಕು ಅಂದ್ರೆ x ನ ಪ್ರತ್ಯೇಕಿಸಬೇಕು. ಅಂದ್ರೆ ಎರಡೂ ಕಡೆಗಳಲ್ಲಿ 3ರಿಂದ ಭಾಗಿಸಬೇಕು. ಆಗ ನಮಗೆ x ನ ಮೌಲ್ಯ -13/3 ಅಂತ ಸಿಗುತ್ತೆ. ಮತ್ತೆ ಈ ಉತ್ತರ ಸರಿ ಇದೆಯಾ ತಪ್ಪಿದ್ಯಾ ಅಂತ ಹೇಗೆ ಪರಿಶೀಲನೆ ಮಾಡೋದು ಅಂತ ನಿಮ್ಗೆ ಈಗಾಗಲೇ ತಿಳಿದಿದೆ ಅಂತ ಭಾವಿಸ್ತೇನೆ. ಖಂಡಿತವಾಗ್ಲೂ ನೀವು ಅದನ್ನ ಚೆಕ್ ಮಾಡಬೇಕು. ಅಂದ್ರೆ x ನ ಮೌಲ್ಯವನ್ನ ಕೊಟ್ಟಿರುವ ಸಮೀಕರಣದಲ್ಲಿ ಆದೇಶ ಮಾಡಿ ನೋಡಿದಾಗ ಎಡಬದಿಯಲ್ಲಿ ಬಲಬದಿಯಲ್ಲಿ ಒಂದೇ ಉತ್ತರ ಸಿಗಬೇಕು. ಈಗ ಮತ್ತೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಅನ್ನ ನೋಡ್ಬೋದು. ನಾವಿಲ್ಲಿ ಮೊದಲನೇ ಹಂತದಲ್ಲಿ ವಿದ್ಯಾರ್ಥಿ ಬ್ರಾಕೆಟ್ ಅನ್ನ ಓಪನ್ ಮಾಡಿದ್ದಾರೆ. ಎರಡನೇ ಹಂತದಲ್ಲಿ ಸಜಾತಿ ಪದಗಳನ್ನ ಒಟ್ಟು ಮಾಡ್ಕೊಂಡಿದ್ದಾರೆ. ಹೀಗೆ ಅವರಿಗೆ y ನ ಮೌಲ್ಯ 1 ಅಂತ ಸಿಗ್ತಾ ಇದೆ. ಈ y = 1 ಈ ಸಮೀಕರಣಕ್ಕೆ ಸರಿಯಾದ ಉತ್ತರನ ಅಂತ ಚೆಕ್ ಮಾಡೋಣ. ಅಂದ್ರೆ y ಎಲ್ಲೆಲ್ಲ ಕಂಡು ಬರುತ್ತೋ ಅಲ್ಲೆಲ್ಲ 1 ಅಂತ ಆದೇಶ ಮಾಡಿ ನೋಡೋದು. 18 ಖಂಡಿತವಾಗ್ಲೂ 14ಕ್ಕೆ ಸಮ ಅಲ್ಲ. ಆದ್ರಿಂದ ಮತ್ತೆ y = 1 ಅನ್ನೋ ಉತ್ತರ ಸರಿಯಾಗಿರೋದಲ್ಲ.
ಈ ಹಂತದಲ್ಲಿ ವಿದ್ಯಾರ್ಥಿ ಬ್ರಾಕೆಟ್ ಅನ್ನ ಓಪನ್ ಮಾಡ್ಕೊಂಡ್ರು. ಅಂದ್ರೆ 2ನ್ನ ಎರಡೂ ಪದಗಳ ಜೊತೆ ಗುಣಿಸ್ಬೇಕಿತ್ತು. ಆದ್ರೆ ಇಲ್ಲಿ ವಿತರಣಾ ನಿಯಮವನ್ನ ಸರಿಯಾಗಿ ಅನುಸರಿಸಲಿಲ್ಲ. ಈಗ ಸರಿಯಾದ ವಿಧಾನ ಹೇಗ್ ಮಾಡೋದು ಅಂತ ನೋಡೋಣ. 2ನ್ನ ಈ ಬ್ರಾಕೆಟ್ನ ಒಳಗೆ ಕಂಡುಬರುವಂತ ಎರಡೂ ಪದಗಳ ಜೊತೆ ಗುಣಿಸ್ಬೇಕು. ಆಗ ನಮಗೆ 10y + 8 = 9 + 5y ಸಿಗುತ್ತೆ. ಈಗ ಸಜಾತಿ ಪದಗಳನ್ನ ಒಟ್ಟು ಮಾಡೋಣ. ಆಗ 5y = 1 ಸಿಗುತ್ತೆ. y ನ ಮೌಲ್ಯ 1/5ಕ್ಕೆ ಸಮ. ಮತ್ತೆ ಈ ಒಂದು ಮೌಲ್ಯ ಸರಿಯಾಗಿದೆಯಾ ತಪ್ಪಾಗಿದೆಯಾ ಅಂತ ಪರಿಶೀಲನೆ ಮಾಡಿ. ಆದ್ರಿಂದ ನಾವು ಸಮೀಕರಣಗಳನ್ನ ಪರಿಹರಿಸಬೇಕಾದ್ರೆ ಒಂದು ಸಣ್ಣ ತಪ್ಪು ಉಂಟಾದ್ರೆ ನಮಗೆ ಬೇರೆ ಉತ್ತರನೇ ಸಿಗ್ತಾ ಇರುತ್ತೆ. ಅದನ್ನ ಗುರ್ತಿಡಿದು ಸರಿಪಡಿಸಿ ಸರಿಯಾದ ಉತ್ತರವನ್ನ ಪರಿಶೀಲಿಸಬೇಕು.